ರಾಜ್ಯ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕದನದ ನಡುವೆ ಕೆಲ ಕಾಂಗ್ರೆಸ್ನ ಶಾಸಕರು ವಿದೇಶಕ್ಕೆ ಹಾರೋಕೆ ಸಜ್ಜಾಗಿದ್ದಾರೆ. ಇವತ್ತು ರಾತ್ರಿ ದೆಹಲಿಯಿಂದ ವಿದೇಶಕ್ಕೆ ತೆರಳುತ್ತಾ ಇದ್ದಾರೆ. ಅನಿಲ್ ಚಿಕ್ಕಮಾದು, ರವಿಶಂಕರ್ ಸೇರಿದಂತೆ ಕೆಲ ಶಾಸಕರು ನಿನ್ನೆಯೇ ದೆಹಲಿಗೆ ಹೋಗಿದ್ರು. ಇವತ್ತು ದೆಹಲಿಯಿಂದ ಆಸ್ಟ್ರೇಲಿಯಾಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಸ್ವಂತ ಖರ್ಚಿನಲ್ಲಿ ಕುಟುಂಬ ಸಮೇತರಾಗಿ ಪ್ರವಾಸ ಹೋಗ್ತಿರುವ ಬಗ್ಗೆ ಶಾಸಕರು ಮತ್ತು ನಾಯಕರು ಹೇಳ್ತಿದ್ದಾರೆ. ಇನ್ನು ಶಾಸಕರ ಫಾರಿನ್ ಟ್ರಿಪ್ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್, ರಾತ್ರಿ 12 ಗಂಟೆಗೆ ಕುಟುಂಬ ಸಮೇತ ವಿದೇಶಕ್ಕೆ ಹೋಗ್ತಾ ಇದ್ದೀನಿ. ಮತ್ಯಾರು ಹೋಗ್ತಾ ಇದ್ದಾರೋ ಅನ್ನೋದು ನನಗೆ ಗೊತ್ತಿಲ್ಲ. ನಾಯಕತ್ವ ವಿಚಾರದಲ್ಲಿ ನಮಗೆ ಗೊಂದಲ ಇಲ್ಲ. ನಮ್ಮದು ವೈಯಕ್ತಿಕ ಪ್ರವಾಸ ಅಷ್ಟೇ ಅಂತ ಹೇಳಿದ್ದಾರೆ. ಸಾಯಂಕಾಲ 12 ಗಂಟೆಗೇನಿದೆ. ಅವ್ರು ಯಾರ್ಯಾರು ಬರ್ತಾರೆ ನನಗೆ ಗೊತ್ತಿಲ್ಲ. ನಾನು ವೈಯಕ್ತಿಕ ನಮ್ಮ ಫ್ಯಾಮಿಲಿ ಹೋಗ್ತೀನಿ. ನಿಂಬಲ್ಲಿ ಗೊಂದಲ, ನಮ್ಮಲ್ಲಿ ಏನು ನಾಯಕತ್ವ ಗೊಂದಲ ಇಲ್ಲ. ನಮ್ಮಲ್ಲಿ ಏನು ಇಬ್ಬರು ಆರಾಮ್ ಅವ್ರ ಮನೆಯಾಗ ಅವ್ರು ಊಟ ಮಾಡಿ ಬಂದರೆ ಇವ್ರ ಮನೆಯಾಗ ಊಟ ಮಾಡಿ ಹೈಕಮಾಂಡ್ ಹೇಳಿದ್ದು ಕೇಳ್ತೀನಿ. ಏನು ನಾಯಕ ಗೊಂದಲದ? ಏನೂ ಗೊಂದಲ ಇಲ್ಲ. ವೈಯಕ್ತಿಕ ನಮಗಂತೂ ಇವತ್ತಿನ ನೀವು 1 ವರ್ಷ ಆಯ್ತು ನಾಯಕತ್ವ ಗೊಂದಲ ನೀವು ಹೇಳ್ತಾ ಇದ್ದೀರಿ. ಏನಾದರೂ ಆಗ್ಯದ? ಗುಂಪುಗಾರಿಕೆ ಆಗ್ಯದ? ಏನೂ ಇಲ್ಲ. ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಡಿಸಿಎಂಗೆ ಈ ಬಗ್ಗೆ ನಿರ್ಣಯ ಕೈಗೊಳ್ಳುವ ಅವಕಾಶ ಇದೆ. ಇದು ಲೋಕಲ್ ವಿಚಾರ. ಇದ್ರ ಬಗ್ಗೆ ನಾನೇನು ಉತ್ತರಿಸಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಶಾಸಕರು ಫಾರಿನ್ ಟ್ರಿಪ್ ಹೋಗ್ತಾ ಇರೋ ಬಗ್ಗೆ ಗೊತ್ತಿಲ್ಲ, ಯಾರು ಸ್ಪಾನ್ಸರ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನೋಡಪ್ಪ, ಇದು ಲೋಕಲ್ ಇಶ್ಯೂ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಅದ್ರ ಬಗ್ಗೆ ನಿರ್ಣಯ ತಗೊಳ್ಬೇಕು. ನಾನು ಪದೇ ಪದೇ ಎಲ್ಲ ಟೂರ್ ಹೋಗೋದು, ಅವ್ರು ಅಲ್ಲಿ ಹೋದರು ಇಲ್ಲಿ ಹೋದರು ಹಂಗೆ ಇವೆಲ್ಲ ಚೆನ್ನಾಗೂ ಇರೋದಿಲ್ಲ. ಇಲ್ಲಿ ಲೋಕಲ್ ಲೀಡರ್ಸ್ ಅಲ್ಲ ಎಲ್ಲರೂ. ನನಗೆ ಯಾವ ಟೂರ್ ಬಗ್ಗೆನೂ ನನಗೆ ಗೊತ್ತಿಲ್ಲ. ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದ್ದಾರೋ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವರುಂಟು, ಟೂರ್ ಹೋಯ್ತಾ ಇರೋರು ಉಂಟು, ಕಳಿಸ್ತಾ ಇರೋರು ಉಂಟು, ಅವರುಂಟು. ನಾನು ಪಕ್ಷದ ಅಧ್ಯಕ್ಷನಾಗಿ ನನಗೆ ಗೊತ್ತಿಲ್ಲ. ನಾನು ಇದಕ್ಕೆ ಕಾಂಗ್ರೆಸ್ ಶಾಸಕರ ವಿದೇಶ ಪ್ರವಾಸ ವಿಚಾರದ ಬಗ್ಗೆ ಮಂಗಳೂರಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಅವರು ಯಾಕೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಅವರ ಹಣದಲ್ಲಿ ಅವರು ಎಲ್ಲಿ ಬೇಕಾದರೂ ಹೋಗಬಹುದು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ, ಕೆಎನ್ ರಾಜಣ್ಣ ಸೇರಿ ಹಲವರು ಪ್ರತಿಕ್ರಿಯಿಸಿದ್ದಾರೆ. ಹೋಗ್ತಾ ಇದ್ದಾರೆ ಅಂತಂದರೆ ಯಾಕೆ ಹೋಗ್ತಾರೆ ಗೊತ್ತಿಲ್ಲ ನಮಗೆ. ಅವರು ಇಂಡಿವಿಜುವಲ್ ಆಗಿ ಅವರ ಡಿಸಿಷನ್ ಅದು. ಅವರ ಹಣದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅವರು. ನಾನು ಆಸ್ಟ್ರೇಲಿಯಾದಲ್ಲೇ ಇದ್ನಲ್ರಿ, ಅಲ್ಲಿ ಯಾಕೆ ಕೃಷಿ ಇಲ್ಲ ಅಂತ ಹೇಳಿದ್ರು. ಎಲ್ಲ ಕಡೆನೂ ಇದೆ, ಅದೇನಿಲ್ಲ. ಅವರು ಸ್ಟಡಿ ಟೂರ್ ಅಲ್ಲ, ಅವ್ರಿಗೇನು ಕೆಲಸ ಇಲ್ಲಲ್ಲ. ಬಡ್ಜೆಟ್ನಲ್ಲಿ ಏನು ಕೆಲಸ ಇದೆ ಅವ್ರಿಗೆ? ಬಡ್ಜೆಟ್ ಪ್ರಿಪರೇಷನ್ ಮಾಡೋರು ಮುಖ್ಯಮಂತ್ರಿಗಳು ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟು. ಖಾಸಗಿಯಾಗಿ ಹೋಗ್ಬೇಕಾದ್ರೂ ಪರ್ಮಿಷನ್ ಕೇಳಿ ಹೋಗ್ಬೇಕಾ? ಮುಂಚೆನೂ ಹೋಗಿದ್ರಲ್ಲ, ಹೋದ ಬಾರಿನೂ ಹೋಗಿದ್ರು, ನೀವು ಗಮನಿಸಿಲ್ಲ ಅಷ್ಟೇ. ಹೋದ ವರ್ಷನೂ ಹೋಗಿದ್ರಲ್ಲ, ಅದಕ್ಕಿಂತ ಹಿಂದೆನೂ ಹೋಗಿದ್ರಲ್ಲ. ಅದು ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಅಗತ್ಯ ಇತ್ತ ಅಂತ ಇಲ್ಲ, ಅವರಿಗೆ ಬಜೆಟಿಗೆ ಏನು ಸಂಬಂಧ ಇದೆ? ಯಾರ್ಯಾರು ಏನೇನೋ ಅವ್ರ ಕ್ಷೇತ್ರಕ್ಕೆ ಕೇಳಬೇಕು, ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೇಳ್ಕೊಂಡಿರ್ತಾರೆ. ಈಗ ಪ್ರವಾಸ ಮಾಡಬಾರ್ದು ಅಂತ ಏನಾದರೂ ಇದೆಯಾ ಹೇಳಿ? ಅಥವಾ ಇಸ್ ಇಟ್ ಇಲ್ಲೀಗಲ್, ಇಸ್ ಇಟ್ ಅನ್ಕಾನ್ಸ್ಟಿಟ್ಯೂಷನಲ್, ಅಥವಾ ಹೈಕಮಾಂಡ್ ಪರ್ಮಿಷನ್ ಬೇಕಾ ಹೋಗ್ಲಿಕ್ಕೆ? ಇಲ್ಲ. ವಿದೇಶ ಪ್ರವಾಸ ಹೋಗಿ ಬರಲಿ. ಅದು ಯಾರು ತಡೀತಾರೆ ಅಂದರೆ ನಾನು ಅದಕ್ಕೆ ಒಂದು ಕಠಿಣವಾದಂಥ ಪದ ಬಳಸಿದ್ರೆ ಅದು ಭಾಳ ಪ್ರಚಾರ ಆಗೋಗ್ತದೆ. ಅದಕ್ಕೋಸ್ಕರ ಹೇಳಕ್ಕೆ ಹೋಗಲ್ಲ. ಯಾರೇ ತಡೆಯೋ ಪ್ರಯತ್ನ ಮಾಡಿದ್ರು ಅದು ಸರಿಯಾದಂಥದ್ದಲ್ಲ. ಯಾವುದೇ ರಾಜಕೀಯದಲ್ಲಿ ಆ ಥರ ಷಡ್ಯಂತ್ರ ಆಗಲಿ, ಯಾವುದೇ ರಾಜಕೀಯದ ಸೂಕ್ಷ್ಮತೆ ಮತ್ತು ಯಾವುದೇ ಒಂದು ದೀರ್ಘವಾದಂತಹ ಬದಲಾವಣೆಗಳು ಏನಾದ್ರು ಆಗ್ತವೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಶುದ್ಧ ಸುಳ್ಳು. ಅವ್ರ ದುಡ್ಡೆಲ್ಲ ಹೋಗ್ತಾ ಇದ್ದಾರೆ. ಅವರು ಲೋಕಲ್ ಆಗಿ ಫ್ರೆಂಡ್ಸ್ ಯಾರು ಭಾಳ 4-5 ಸಲ ಗೆದ್ದು ಬಂದಿರಕ್ಕೂ ಎಲ್ಲ ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರವ್ರ ದುಡ್ಡೆಲ್ಲ ಹೋಗ್ತಾ ಇದ್ದಾರೆ. ತಪ್ಪೇನದ್ರಲ್ಲಿ? ಎಚ್ಸಿ ಮಹಾದೇವಪ್ಪ ದಲಿತ ಸಿಎಂ ಹೇಳಿಕೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಸಚಿವ ಮಹಾದೇವಪ್ಪ ಅವರ ಅಭಿಪ್ರಾಯವನ್ನ ಅವರು ಹೇಳಿದ್ದಾರೆ. ಯಾವುದೇ ಜವಾಬ್ದಾರಿಯನ್ನ ಕೊಟ್ಟರೂ ನಿಭಾಯಿಸುವ ಸಾಮರ್ಥ್ಯ ಮಹಾದೇವಪ್ಪ ಅವರಿಗಿದ್ದು ಅದಕ್ಕೆ ಅವರು ಆ ರೀತಿ ಹೇಳಿದ್ದಾರೆ ಅಂತಂದ್ರು. ಹೌದು, ಅವರ ಅಭಿಪ್ರಾಯ ಹೇಳಿದ್ದಾರೆ. ಮಹಾದೇವಪ್ಪನವರು ಸಮರ್ಥರಿದ್ದಾರೆ. ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೆ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸಾಮರ್ಥ್ಯ ಇದೆ, ಅದಕ್ಕೆ ಹೇಳಿದ್ದಾರೆ ಅವರು. ಹೌದು, ಅದಕ್ಕೆ ನಾನು ಬೇಡ ಅಂತ ಹೇಳ್ದ. ಅವರ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಅದನ್ನು ತಪ್ಪು ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ.
ಅವರ ಅಭಿಪ್ರಾಯ ಅದು. ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ಹೈಕಮಾಂಡ್ ಇದೆ, ಸಂದರ್ಭಗಳಿದ್ದಾವೆ, ಆಗ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ನಾವು ಯಾರೋ 10 ಜನ ನನ್ನ ಪರವಾಗಿ ಜೈಕಾರ ಹಾಕಿದರೆ ಆಗೋದಿಲ್ಲ. ಇನ್ನು ಈ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾತನಾಡಿದ್ದು, ಮುಂದೆ ರಾಜಕೀಯ ಬದಲಾವಣೆ ಆಗತ್ತೆ ಅಂತ ಅಂದುಕೊಂಡ್ರೆ ಅದು ಸುಳ್ಳು. ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಬ್ಯುಸಿ ಇದ್ದಾರೆ, ಬದಲಾವಣೆಯ ಮಾತಿಲ್ಲ ಅಂತ ಹೇಳಿದ್ದಾರೆ. ಯಾವುದೇ ರಾಜಕೀಯದಲ್ಲಿ ಆ ಥರ ಷಡ್ಯಂತ್ರ ಆಗಲಿ, ಯಾವುದೇ ರಾಜಕೀಯದ ಸೂಕ್ಷ್ಮತೆ ಮತ್ತು ಯಾವುದೇ ಒಂದು ದೀರ್ಘವಾದಂತಹ ಬದಲಾವಣೆಗಳು ಏನಾದ್ರು ಆಗ್ತವೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಶುದ್ಧ ಸುಳ್ಳು. ಏನಾಗೋದಿಲ್ಲ. ಈಗಾಗಲೇ ಯಥಾಸ್ಥಿತಿನೇ. ಈಗಾಗಲೇ ಬಜೆಟ್ ಮಾಡ್ತಿಲ್ಲ ಅಂದ್ವಿ. ಬಜೆಟ್ ಮಾಡ್ತಾರೆ ಅಂದರೆ ಅವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ವಾ? ಆಫ್ಟರ್ ಬಜೆಟ್ ರಾಜಕಾರಣದಲ್ಲಿ ಇವಾಗ ಇದ್ದಿದ್ದೀನಿ 10 ನಿಮಿಷಕ್ಕೆ ಇರೋದಿಲ್ಲಪ್ಪ, ಎಷ್ಟೋ ಬದಲಾವಣೆಗಳು ಆಗುತ್ತವೆ. ಅದರಿಂದ ಏನೇನಾಗ್ತವೆ, ರಾಜಕೀಯದಲ್ಲಿ ಹೆಚ್ಚು ಚಲನಶೀಲತೆ ಇರ್ತಕ್ಕಂಥದ್ದು ಯಾವುದಾದ್ರೂ ರಂಗ ಇದೆ ಅಂದರೆ ಅದು ರಾಜಕೀಯ ರಂಗ. ಅದು ಬದಲಾವಣೆಗಳಿಗೆ ಸಹಜ ಅಂತ. ಬೀದಿ ನಾಯಿಗಳನ್ನ ಹಿಡಿಬೇಕು ಅಂದಿದ್ದ ಸಚಿವ ಮಹದೇವಪ್ಪ ಹೇಳಿಕೆ ಕಾಂಗ್ರೆಸ್ನಲ್ಲಿ ವಿವಾದ ಮೂಡಿಸಿದೆ. ಈ ಬಗ್ಗೆ ಮಾತನಾಡಿರುವ ಡಿಕೆ ಸುರೇಶ್, ಕಾಂಗ್ರೆಸ್ಸಿಗರು ಯಾರೂ ಬೀದಿ ನಾಯಿ ಅಲ್ಲ, ನಾಯಿಗಿರು ನಿಯತ್ತು ಮನುಷ್ಯರಿಗಿಲ್ಲ ಅಂತಾರೆ. ಹಲವಾರು ಸನ್ನಿವೇಶದಲ್ಲಿ ಆ ನಾಣ್ಣುಡಿ ಕೇಳಿದ್ದೇವೆ. ನಿಯತ್ತಿನ ನಾಯಿಗಳು ಯಜಮಾನನ ಋಣ ತೀರಿಸುವ ನಾಯಿಗಳಾಗಿರುತ್ತವೆ ಅಂತ ಹೇಳಿದ್ದಾರೆ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ, ಯಾರ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ಯಾವತ್ತೂ ಕೂಡ ಋಣವನ್ನು ತೀರಿಸುವಂಥ, ಋಣನ ಇಟ್ಕೊಂಡು ತೀರಿಸುವಂಥ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ನಾಯಿಗಳು. ಅದು ಬೀದಿ ಇರ್ಬೋದು, ಸಾಕಿರೋದಿರ್ಬೋದು. ಯಜಮಾನನಿಗೆ ಋಣ ತೀರಿಸ್ತಾರೆ. ಶಿವಗಂಗಾ ಬಸವರಾಜ ತಿರುಗೇಟ್ ಕೊಟ್ಟಿದ್ದಾರೆ. ಮಹದೇವಪ್ಪ ಅವರು ಆ ಪದಗಳನ್ನು ಬಳಸಬಾರ್ದಾಗಿತ್ತು. ಬೀದಿ ನಾಯಿಗೆ ಶಾಸಕರನ್ನ ಹೋಲಿಕೆ ಮಾಡ್ತಾರೆ ಅಂದ್ರೆ ಅವರು ಒಬ್ರು ಶಾಸಕರು ತಾನೆ, ನಾಯಿಗೆ ಹೋಲಿಕೆ ಮಾಡಿದ್ರೆ ಅವರು ಅದೇ ತಾನೆ, ಹಿರಿಯರಿದ್ದಾರೆ, ಅವರಿಗೆ ನಾವು ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನೋಡಿದೆ, ನಾನು ವಿಡಿಯೋ ನೋಡಿದೆ. ಆ ಪದಗಳೆಲ್ಲ ಬಳಕೆ ಮಾಡಬಾರ್ದು. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರೊಬ್ಬರು ಶಾಸಕರಲ್ವಾ, ಮತ್ತು ಅವ್ರು ಯಾರು? ಈಗ ಬೀದಿ ನಾಯಿ ಬಗ್ಗೆ ಶಾಸಕರನ್ನು ಹೋಲಿಸಿದ್ದಾರೆ ಅವ್ರೀಗ. ಡಿ ಕೆ ಸಾಹೇಬ್ರ ಫಾಲೋವರ್ ಇರಲಿ, ಕಾಂಗ್ರೆಸ್ ಫಾಲೋವರ್ ಇರಲಿ, ಸಿದ್ದರಾಮಯ್ಯ ಅವ್ರ ಶಾಸಕರ ಬಗ್ಗೆ ಮಾತಾಡಿದ್ದಾರೆ. ಹಂಗಾರೆ ಅವ್ರು ಯಾರು? ಅವರು ಅದೇ ಆಗ್ತದಲ್ವಾ. ಮತ್ತು ಅವ್ರನ್ನೂ ಸೇರಿಸಿ ಅನ್ಕಂದ್ರೆ ಗಾಜಿನ ಮೇಲೆ ಕೂತ್ಕೊಂಡು ಕಲ್ಲು ಹೊಡೆದಂಗೆ ಆಗ್ತದೆ. ಪದಗಳನ್ನ ಹಿರಿಯರಿದ್ದಾರಪ್ಪ, ನಾವೆಲ್ಲ ಅವ್ರಿಗೆ ಹೇಳ್ಕೊಡ್ಬಾರ್ದು. ನಾಯಕತ್ವ ವಿಚಾರವಾಗಿ ಸಚಿವ ಮಹದೇವಪ್ಪ ಹೇಳಿಕೆ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಎಲ್ರಿಗೂ ಎಲ್ಲದಕ್ಕೂ ಉತ್ತರ ಕೊಡೋಕ್ಕಾಗೋದಿಲ್ಲ, ಉತ್ತರ ಕೊಡೋದಕ್ಕೆ ಹೋಗಲ್ಲ. ನಾನು, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಅವರು ಏನ್ ಮಾತನಾಡಿದ್ದೀವಿ ಅಂತ ಗೊತ್ತಿದೆ. ನಾವೇನು ಕದ್ದು ಮುಚ್ಚಿ ಮಾತನಾಡಿಲ್ಲ, ಸೂಕ್ತ ಸಮಯದಲ್ಲಿ ಗೊತ್ತಾಗುತ್ತೆ. ಎಲ್ಲವನ್ನ ಸಿದ್ದರಾಮಯ್ಯ ಅವರೇ ಸೂಕ್ತ ಸಮಯದಲ್ಲಿ ಹೇಳ್ತಾರೆ ಅಂತಂದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಾನು ಮಹದೇವಪ್ಪಂಗೆ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ, ಯಾರಿಗೂ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂಥ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ಬರೂ ಗುಟ್ಟು ವ್ಯವಹಾರ ಏನಿಲ್ಲ. ಇದು ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನು ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಅದಕ್ಕೆ ಇದಕ್ಕೆ ಯಾವ ಸಂಬಂಧನೂ ಇಲ್ಲ. ನಾಯಕತ್ವ ಬದಲಾವಣೆ ಅದು ನೀವು ಪ್ರತಿ ಸಲ ಕೇಳ್ತಾನೆ ಇರ್ತೀರ 2 ವರ್ಷದಿಂದ, ಆಯಿತಾ? ಅದು ಬಿಟ್ಬಿಡಿ ಒಂದು ಕಡೆ. ಇದಕ್ಕೂ ಅಂದರೆ 2 ವರ್ಷದಲ್ಲಿ ಯಾರು ಎಲ್ಲೂ ಪ್ರವಾಸನೇ ಮಾಡಬಾರ್ದಾ? ನೀವು ಹೇಳೋ ಪ್ರಕಾರ ಗೊಂದಲ ಇದೆ ಅಂತ ಹೇಳಿದ ತಕ್ಷಣ ಯಾರು ಓಡಾಡಬಾರ್ದು. ನಾನು ಹೋಗಿದ್ದೆ ವಿದೇಶಕ್ಕೆ ಮೊನ್ನೆ. ನೋಡಿ, ಅಪ್ರಸ್ತುತ, 100ಕ್ಕೆ 100 ಅಪ್ರಸ್ತುತ. ಯಾಕಂದರೆ ನಮ್ಮ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ನಮ್ಮೆಲ್ರಿಗೂ ಒಪ್ಪಿಗೆ ಇದೆ ಅಂತ ಹೇಳಿದ್ಮೇಲೆ, ಎಲ್ಲರೂ ಹೇಳಿದ್ಮೇಲೆ, ಏನು ಹೈಕಮಾಂಡ್ ತೀರ್ಮಾನ ಆದಾಗ ಆವಾಗ ಅದು ಪ್ರಸ್ತುತ, ಹೈಕಮಾಂಡ್ ತೀರ್ಮಾನ ಯಾವಾಗ ಆಗೋದಿಲ್ಲ ಅದು ಅಪ್ರಸ್ತುತ, ಅಷ್ಟೇ. ಮಾಜಿ ಸಚಿವ ಕೆಎನ್ ರಾಜಣ್ಣ ಪುತ್ರಿ ರಶ್ಮಿ ರಾಜಣ್ಣ ರಾಜಕೀಯಕ್ಕೆ ಬರಲು ಸಜ್ಜಾಗ್ತಿದ್ದಾರೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಶಾಸಕರ ಭವನದಲ್ಲಿ ಮಾತನಾಡಿದ ಅವರು, ಮಹಿಳಾ ಮೀಸಲಾತಿ ಬಂದ್ರೆ ಮಗಳನ್ನೇ ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಅವಳು LLM ಮಾಡಿದ್ದಾಳೆ. ಏನಕ್ಕೆ ಲೇಡಿ ರಿಸರ್ವೇಷನ್ ಬಂದ್ರೆ ಹಾಕ್ಸಾನಲ್ಲ ನಾವು ಒಂದು ಕಡೆ.
ಹಿಂಗೆ ಅವಳು LLM ಮಾಡಿದ್ದಾಳೆ. ಹೆಸರು ಚಾಲ್ತಿಯಲ್ಲಿದೆ ಸರ್. ಏನಕ್ಕೆ ಲೇಡಿ ರಿಸರ್ವೇಶನ್ ಬಂದರೆ ಹಾಕ್ಸಾನೆಲ್ಲ ನಾವು. ಈಗ ರಾಜಕೀಯ ವಲಯದ ಪ್ರಮುಖ ವಿದ್ಯಮಾನಗಳು. ಯತೀಂದ್ರ ಟ್ರಾನ್ಸ್ಫರ್ ಮಿನಿಸ್ಟರ್ ಎಂಬ ಬಿಜೆಪಿ ಆರೋಪಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಗರಂ ಆಗಿ ಉತ್ತರಿಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿರೋ ಯತೀಂದ್ರ ಅವರ ಆರೋಪಕ್ಕೆ ಒಂದಾದ್ರೂ ಉತ್ತರ ಇದೆಯಾ? ಪ್ರತಾಪ್ ಸಿಂಹ ಯತ್ನಾಳ್ಗೆ ಮಾಡೋ ಕೆಲಸ ಇಲ್ಲ. ಬಿಜೆಪಿ IT ಸೆಲ್ ಅವರು ಕೂಡ ಏನೇನೋ ತಿರ್ಸ್ತಾರೆ. ಇದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂರೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಆರೋಪ ಮಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಂಡ್ರೆ ಏನು? ಆಧಾರ ಇಲ್ಲದೆ ಸುಮ್ಮನೆ ಟೀಕೆ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಟ್ಕೊಳಕ್ಕಾಗತ್ತಾ? ಆಮೇಲೆ ಅದು ಕೊನೆನೇ ಇರೋದಿಲ್ಲ. ಸೊ ಹಾಗೆಲ್ಲ ಮತ್ತೆ ಯಾರು ಬಿಜೆಪಿ ಕೆಲಸ ಇಲ್ವೋ, ಯಾರು ಚಲಾವಣೆಯಲ್ಲಿ ಇಲ್ವೋ ಅಂಥವ್ರು ಆ ಥರ ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ಇದು ಅದೇ ಕೆಲಸ ಆಗುತ್ತೆ. ಏನೇನೋ ಆರೋಪ ಮಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಂಡು. ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಜಾಹೀರಾತು ಕೇಸ್ ಸಂಬಂಧ ಕೇಂದ್ರದ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ರಾಹುಲ್ ಗಾಂಧಿ ವಿರುದ್ಧ ದಾಖಲಾಗಿದ್ದ ಖಾಸಗಿ ದೂರನ್ನ ಹೈಕೋರ್ಟ್ ರದ್ದುಪಡಿಸಿದೆ. ಬಿಜೆಪಿ ಸರ್ಕಾರದ ವಿರುದ್ಧ ಕರಪ್ಷನ್ ರೈಟ್ ಕಾರ್ಡ್ ಜಾಹೀರಾತನ್ನ ರಾಹುಲ್ ಗಾಂಧಿ ಎಕ್ಸ್ನಲ್ಲಿ ಶೇರ್ ಮಾಡಿದ್ರು. ಇದೇ ವಿಚಾರವಾಗಿ ಬಿಜೆಪಿ ಪರವಾಗಿ ಕೇಶವ್ ಪ್ರಸಾದ್ ಖಾಸಗಿ ದೂರು ದಾಖಲಿಸಿದ್ರು. ಕೇಂದ್ರದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಮನ್ಸ್ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಖಾಸಗಿ ದೂರನ್ನ ರದ್ದುಗೊಳಿಸಿದೆ. ಕೋಲಾರದಲ್ಲಿ ಟಾಟಾ ಮಿನಿ ಏರ್ಬಸ್ ಹೆಲಿಕಾಪ್ಟರ್ ಘಟಕವನ್ನು ಇವತ್ತು ಉದ್ಘಾಟಿಸಲಾಗಿದೆ. ವರ್ಚುವಲ್ ಮೂಲಕ ಹೆಲಿಕಾಪ್ಟರ್ ತಯಾರಿಕಾ ಘಟಕಕ್ಕೆ ಪ್ರಧಾನಿ ಮೋದಿ, ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಚಾಲನೆ ಕೊಟ್ಟಿದ್ದಾರೆ. ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಫ್ರಾನ್ಸ್ ರಕ್ಷಣಾ ಸಚಿವೆ ಕ್ಯಾಥರಿನ್ ವ್ಯಾಟ್ರಿ ಮತ್ತು ರಾಜ್ಯ ಬೃಹತ್ ಕೈಗಾರಿಕಾ ಸಚಿವ MP ಪಾಟೀಲ್ ಕೂಡ ಭಾಗಿಯಾಗಿದ್ದರು. ವಿಜಯನಗರದ ಹರಪನಹಳ್ಳಿಯಲ್ಲಿ ಶಾಸಕಿ ಲತಾ ಮಲ್ಲಿಕಾರ್ಜುನ್ ನರೇಗಾ ಉಳಿಸಲು ಪಾದಯಾತ್ರೆ ಆರಂಭಿಸಿದ್ದಾರೆ. ಕೇಂದ್ರ ಸರ್ಕಾರದ ಹೊಸ ಕಾನೂನನ್ನ ಖಂಡಿಸಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಕೇಂದ್ರದ ರಾಮ್ಜಿ ಯೋಜನೆ ರಾಜ್ಯಗಳ ಪಾತ್ರವನ್ನ ಕಡಿಮೆಗೊಳಿಸಿ ಕಾರ್ಮಿಕರ ಹಕ್ಕುಗಳನ್ನ ದುರ್ಬಲಗೊಳಿಸ್ತಾ ಇದೆ. ಹೀಗಾಗಿ ನರೇಗಾ ಮರುಸ್ಥಾಪನೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇವತ್ತಿನಿಂದ 10 ದಿನಗಳ ಕಾಲ ಈ ಪಾದಯಾತ್ರೆ ಮುಂದುವರಿಯುತ್ತೆ. ಈಗ ಕ್ರೈಮ್ ಲೋಕದ ಪ್ರಮುಖ ಸುದ್ದಿಗಳು. ಹಣ ಕೊಡು ಯುವಕರನ್ನೇ ಟಾರ್ಗೆಟ್ ಮಾಡಿ ಲಕ್ಷ ಹಣವನ್ನ ಯುವತಿ ಪೀಕಿರೋ ಘಟನೆ ಧಾರವಾಡದಲ್ಲಿ ನಡೆದಿದೆ. ಮೂರು ಹೆಸರನ್ನ ಇಟ್ಕೊಂಡು ಯುವಕರನ್ನ ಟಾರ್ಗೆಟ್ ಮಾಡ್ತಿದ್ದ ಐಶ್ವರ್ಯ ಎಂಬಾಕೆ ಪ್ರೀತಿ ಮದುವೆ ಅಂತೆಲ್ಲ ನಾಟಕವಾಡಿ ದುಡ್ಡನ್ನ ಪೀಕಿದ್ದಾಳೆ. ಸದ್ಯ ವಂಚನೆಗೆ ಒಳಗಾದ ಯುವಕನ ಕುಟುಂಬಸ್ಥರು ಐಶ್ವರ್ಯಾಳನ್ನ ಹಿಡಿದು ನಡು ರಸ್ತೆಯಲ್ಲೇ ಥಳಿಸಿದ್ದಾರೆ. ರೊಕ್ಕ ಕೊಡ್ತೇನಂತ ಹೇಳಿಲ್ಲ ಸರ್. ಒಳ್ಳೆ ಬಡ್ಡಿಗಳು ಅದ ಅವರು ನಾವು ಇದು ಮಾಡ್ತೇನಂತ ಹೇಳ ಅವ್ನ ರೊಕ್ಕ ಹೊಳ್ಳಿ ಕೊಟ್ಟಿಲ್ಲ. ಆಕೆಗೆ ಒಂದರಲ್ಲ 4-5 ಮಂದಿ ಮದುವೆ ಆಗೈತಿ ಆಲ್ರೆಡಿ. ಈಗ ಮದುವೆ ಆಗುವಾಗ ಒಂದು ಇದಾಗೈತೆ ಅಂತ ಹೇಳಿದ್ರೆ ಡೈವರ್ಸ್ ಆಗೈತೆ ಅಂತ ಹೇಳಿದ್ರೆ ಆಯಿತು. ಒಂದು ಮಗು ಐತಿ, ಅದನ್ನೂ ಒಪ್ಕೊಂಡ್ರೆ ನಾನು ಮಗುನೂ ಇರಲಿ, ಅದು ನಮ್ಮ ಮಗುನ ಮೊಮ್ಮಗಳಂತ ತಿಳ್ಕೊತಾನೆ. ಮದುವೆ ಮಾಡ್ತೇನೆ ಅಂತ ಹೇಳಿ ನಾನು ಎಲ್ಲ ರೆಡಿ ಮಾಡಿದ್ದೆ ರೀ. ಮಾಡಿದ್ರೆ ಸಂಜೆಗೆ ನಾನು ಬರಂಗಿಲ್ಲ ಅಂತ ಹೇಳಿಬಿಟ್ರಿ. ಆಕೆ ಸಂಬಂಧ ತೊಗೊಂಡ್ರಿ, ರೊಕ್ಕದ ಸಂಬಂಧ ರೊಕ್ಕ ಎಲ್ಲಿ ಬೇಕಾದಲ್ಲೇ ಇಸು ಕೊಟ್ಬಿಟ್ಟಾನ್ರಿ. ಅದು ಅವ್ನ ಟೆನ್ಷನ್ ಮನ್ಯಾಗೂ ಹೇಳೋಕ್ಕಾಗಲ್ದು, ಆಕಿನ ಬಿಡೋಕ್ಕೂ ಆಗಲ್ದು. ಕೆಲಸ ಮಾಡ್ತಾ ಇದ್ದ ಮನೆಯಲ್ಲೇ ಕಳ್ಳತನ ಮಾಡ್ತಾ ಇದ್ದ ಖತರ್ನಾಕ್ ಕಳಿಯನ್ನ ಬಂಧನ ಮಾಡಲಾಗಿದೆ. ತಮಿಳುನಾಡು ಮೂಲದ ದೀಪ ಬಂಧಿತ ಕಳ್ಳಿ. ಬೆಂಗಳೂರಿನ ಕೋಣನಕುಂಟೆ ನಿವಾಸಿ ಜಗದೀಶ್ ಅನ್ನೋರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ದೀಪ ಕೆಲಸ ಮಾಡುತ್ತಲೇ ಮನೆಯಲ್ಲಿದ್ದ ಚಿನ್ನಾಭರಣ ಕದ್ದಿದ್ಲು. ಸದ್ಯ ಈ ಬಂಧಿತಳಿಂದ 200 ಗ್ರಾಂ ಚಿನ್ನಾಭರಣವನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ರಾಜ್ಯದ ಪ್ರಮುಖ ಸುದ್ದಿಗಳು.
ನ್ಯಾಯಕ್ಕಾಗಿ ಕೋರ್ಟ್ಗೆ ಹೋಗಿದ್ದ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿರೋ ಘಟನೆ ಚಾಮರಾಜನಗರ ಜಿಲ್ಲೆಯ ಮೋಳೆ ಗ್ರಾಮದಲ್ಲಿ ನಡೆದಿದೆ. ಜಮೀನು ವಿವಾದ ಬಗೆಹರಿಸುವಂತೆ ಗ್ರಾಮದ ಯಜಮಾನರಿಗೆ ಪ್ರಭುಸ್ವಾಮಿ ದೂರನ್ನ ಕೊಟ್ಟಿದ್ರು. ಆದರೆ ಜಮೀನು ವಿವಾದವನ್ನ ಯಜಮಾನರು ಬಗೆಹರಿಸಿರಲಿಲ್ಲ. ಆದ್ರಿಂದ ಪ್ರಭುಸ್ವಾಮಿ ಕೋರ್ಟ್ಗೆ ಹೋಗಿದ್ರು. ತಮ್ಮನ್ನ ಧಿಕ್ಕರಿಸಿ ಕೋರ್ಟ್ಗೆ ಹೋಗಿದ್ದೀಯಾ ಅಂತ ಪ್ರಭುಸ್ವಾಮಿ ಕುಟುಂಬಕ್ಕೆ ಊರಿನ ಯಜಮಾನರು ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ರೂ ಪ್ರಯೋಜನ ಆಗಿಲ್ಲ ಅಂತ ಪ್ರಭುಸ್ವಾಮಿ ಕುಟುಂಬ ಅಳಲು ತೋಡ್ಕೊಂಡಿದೆ. ಮನೆ ಹತ್ರ ನೀರು ಬಿಟ್ಟು ನಮ್ಮ ಮನೆ ಬಾಗಿಲಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಗ್ರಾಮದಲ್ಲಿ ಒಂದು ಅಂಗಡಿ ಸಾಮಾನು ಕೊಡ್ತಾ ಇಲ್ಲ, ಒಂದು ಆಳು ಕಾಳು ಜಮೀನಿಗೆ ಬರ್ತಾ ಇಲ್ಲ. ಇದರಿಂದ ನಮಗೆ ಹಾಲು ಪಾಲು ಇನ್ನೇನು ಅದಕ್ಕೂ ಫುಲ್ಲು ನಮಗೆ ಮನೆ ಹತ್ರ ಇರೋಕ್ಕೆ ಅವಕಾಶ ಇಲ್ಲ ಅಂತ ತೊಂದರೆ ಕೊಡ್ತಾ ಇದ್ದಾರೆ. ಇಷ್ಟೇ ಸ್ವಾಮಿ. ನಮಗೆ ಕೊಟ್ಟು ಅವರು ದೂರು ಕೊಟ್ಟರು, ಅವರು ಕ್ರಮ ತಗೊಂಡಿಲ್ಲ ಸ್ವಾಮಿ. ದೊಡ್ಡ ಯಜಮಾನ ಅನ್ನಿಸ್ಕೊಂಡನ ಪರಮೇಶ, ಅವನೇನೇ ಬಾರಿ ಇದು ಮಾಡ್ತಾ ಇರೋದು. ನಮ್ಗೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಸ್ಟೇಷನಲ್ಲೂ ನಮ್ಗೆ ನ್ಯಾಯ ಸಿಕ್ಕ. ಪೊಲೀಸ್ ಸ್ಟೇಷನಲ್ಲಿ ಮೊನ್ನೆ ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ನಮ್ಗೆ. ಅವರೇನೇ ನಮ್ಮ ಬೆಂಗಳೂರಿನ ಮಹಾದೇವಪುರದಲ್ಲಿ ಮಗು ಸಾವು ಪ್ರಕರಣ ಸಂಬಂಧ ರಸ್ತೆ ಗುಂಡಿಗಳಿಂದ ಸಾವು ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಬಿತ್ತರ ಮಾಡಿತ್ತು. ಸದ್ಯ ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಹಳೇಹಳ್ಳ ಗ್ರಾಮದಲ್ಲಿ ಸ್ಥಗಿತವಾಗಿದ್ದಂತಹ ರಸ್ತೆ ಕಾಮಗಾರಿಯನ್ನ ಮರು ಶುರು ಮಾಡಿದ್ದಾರೆ. ಕಿತಗನೂರು ಗ್ರಾಮ ಪಂಚಾಯಿತಿಯ ಪಿಡಿಒ ನರ್ಮದಾ ಮೋರಿ ಪಕ್ಕದ ರಸ್ತೆಗೆ ಮರಳು ತುಂಬಿ ತಾತ್ಕಾಲಿಕವಾಗಿ ಓಡಾಡೋಕೆ ಅನುವು ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಿನ ಮಹದೇವಪುರದಲ್ಲಿ ರಸ್ತೆ ಅಪಘಾತದಲ್ಲಿ 2 ವರ್ಷದ ಮಗು ತ್ರಿಶೂಲ್ ಸಾವನ್ನಪ್ಪಿತು. ಮಗು ಸಾವನ್ನಪ್ಪಿದ ರಸ್ತೆಗೆ ಈಗ ಮರಳು ಜಲ್ಲಿಕಲ್ಲು ಹಾಕಿ ಸರಿಪಡಿಸುವ ಕೆಲಸ ಆಗ್ತಾ ಇದೆ. ನ್ಯೂಸ್ 18 ನಿರಂತರ ವರದಿ ಬೆನ್ನಲ್ಲೇ ಕೆಲಸ ಶುರುವಾಗಿದೆ. ರಸ್ತೆ ಕಾಮಗಾರಿ ನೋಡಿ ಸಮಾಧಾನಗೊಂಡ ಮೃತ ಮಗುವಿನ ತಾತ ರಾಘವೇಂದ್ರ ಆ ನೋವಲ್ಲೇ ನ್ಯೂಸ್ 18ಗೆ ಧನ್ಯವಾದ ಹೇಳಿದ್ದಾರೆ. ಮಹದೇವಪುರ ಶಾಸಕಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ಹಾಕಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜನ. ಕೆಲಸ ಮಾಡದೆ ನಾಪತ್ತೆಯಾಗಿದ್ದಾರೆ ಅಂತ ಶಾಸಕಿ ಮಂಜುಳಾ ಅರವಿಂದ್ ಲಿಂಬಾವಳಿ ವಿರುದ್ಧ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಬ್ನಲ್ಲಿ 4 ವರ್ಷದ ಮಗುವನ್ನ ಮರೆತು ಬಿಟ್ಟು ಹೋಗಿದ್ದ ಕುಟುಂಬಕ್ಕೆ ಪೊಲೀಸರು ವಾಪಸ್ ಮಗುವನ್ನ ಮರಳಿಸಿದ್ದಾರೆ. ಬೆಂಗಳೂರಿನ ಹೆಣ್ಣೂರಿನಲ್ಲಿರುವಂತಹ ಅಪಾರ್ಟ್ಮೆಂಟ್ಗೆ ಕ್ಯಾಬ್ ಅಲ್ಲಿಗೆ ಹೋಗುವಾಗ ಮಗು ಮಲಗಿರುತ್ತೆ. ಈ ವೇಳೆ ಪೋಷಕರು ಮಗುವನ್ನ ಗಮನಿಸದೆ ಕ್ಯಾಬ್ನಿಂದ ಇಳಿದು ಮನೆಗೆ ಹೋಗಿದ್ದಾರೆ. ಇದ ಕ್ಯಾಬ್ ಚಾಲಕ ಕೂಡ ಈ ಬಗ್ಗೆ ಗಮನ ಹರಿಸಿಲ್ಲ. ಮಗು ಮಲ್ಕೊಂಡಿತ್ತು. ಮನೆಗೆ ಹೋದ ಮೇಲೆ ಮಗು ಇಲ್ದಿರೋದು ಗೊತ್ತಾಗಿ ಕುಟುಂಬಸ್ಥರು ಹೊಯ್ಸಳ ಪೊಲೀಸರಿಗೆ ಕರೆ ಮಾಡಿದ್ದಾರೆ. ಈ ವೇಳೆ ಹೊಯ್ಸಳ ಪೊಲೀಸರು ಕ್ಯಾಬ್ ಅನ್ನ ಪತ್ತೆ ಹಚ್ಚಿ ಮಗುವನ್ನ ಪೋಷಕರ ಮಡಿಲಿಗೆ ಸೇರಿಸಿದ್ದಾರೆ. ಹಾಸನದಲ್ಲಿ ಯಶೋತಾಯಿ ಪುಷ್ಪ ಸೈಟ್ ಜಟಾಪಟಿ ವಿಚಾರ ಮುಗಿಯುವಂತೆ ಕಾಣಿಸ್ತಾನೆ ಇಲ್ಲ. ಮತ್ತೆ ಎಸ್ಪಿ ಕಚೇರಿಗೆ ಯಶೋತಾಯಿ ಪುಷ್ಪ ಭೇಟಿ ಕೊಟ್ಟಿದ್ದಾರೆ. ಪೊಲೀಸರು ಈ ಪ್ರಕರಣವನ್ನ ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ ಎಸ್ಪಿಗೆ ದೂರು ಕೊಟ್ಟಿದ್ದಾರೆ. ಬಡಾವಣೆ ಪೊಲೀಸರು ರೌಡಿಸಂ ಮತ್ತು ಭೂ ಮಾಫಿಯಾದವರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಪೊಲೀಸರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಪುಷ್ಪ ಎಸ್ಪಿಗೆ ದೂರು ಕೊಟ್ಟಿದ್ದಾರೆ. ದೇಶದ ಪ್ರಮುಖ ಸುದ್ದಿಗಳು. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯೆಲ್ ಮ್ಯಾಕ್ರಾನ್ 3 ದಿನಗಳ ಭಾರತ ಭೇಟಿಯಲ್ಲಿದ್ದಾರೆ. ಇವತ್ತು ಪ್ರಧಾನಿ ಮೋದಿ ಅವರು ಮುಂಬೈನ ಲೋಕಭವನದಲ್ಲಿ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯೆಲ್ ಮ್ಯಾಕ್ರಾನ್ ಅವರನ್ನ ಅಪ್ಪುಗೆಯೊಂದಿಗೆ ಸ್ವಾಗತಿಸಿದರು. ಬಳಿಕ ಲೋಕಭವನದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ವೇಳೆ ಭಾರತ ಮತ್ತು ಫ್ರಾನ್ಸ್ ನಡುವೆ ಹಲವು ಒಪ್ಪಂದಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಫ್ರಾನ್ಸ್ನಿಂದ 114 ರಫೇಲ್ ಯುದ್ಧ ವಿಮಾನಗಳ ಖರೀದಿ ಒಪ್ಪಂದಕ್ಕೂ ಉಭಯ ನಾಯಕರು ಸಹಿ ಹಾಕಿದ್ದಾರೆ. ಅಸ್ಸಾಂನ ಕೋಕ್ರಜಾರ್ ಜಿಲ್ಲೆಯಲ್ಲಿ ಹೆದ್ದಾರಿಯಲ್ಲೇ ತೈಲ ಸಾಗಿಸ್ತಾ ಇದ್ದ ಟ್ಯಾಂಕರ್ ಹೊತ್ತಿ ಉರಿದಿದೆ. ರಾಷ್ಟ್ರೀಯ ಹೆದ್ದಾರಿ 27ರ ಗೊಸೈಗಾಂವ್ ಪ್ರದೇಶದಲ್ಲಿ ತೈಲ ಟ್ಯಾಂಕರ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಧಗಧಗ ಹೊತ್ತಿ ಉರಿದಿದೆ. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸಪಟ್ಟು ಬೆಂಕಿ ನಂದಿಸಿದ್ದಾರೆ. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಘಟನಾ ಸ್ಥಳದಿಂದ 2 ಕಿಲೋಮೀಟರ್ ವ್ಯಾಪ್ತಿಯನ್ನು ತಾತ್ಕಾಲಿಕವಾಗಿ ರೆಡ್ ಝೋನ್ ಅಂತ ಘೋಷಣೆ ಮಾಡಲಾಗಿದೆ. ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರು ದಾಖಲಾಗಿರುವಂತಹ ಆಸ್ಪತ್ರೆಗೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸಿಎಂ ಭಗವಂತ್ ಮಾನ್ ಮೊಹಾಲಿಯಲ್ಲಿರುವಂತಹ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಬಾಂಬ್ ಸ್ಫೋಟಿಸುವಂತಹ ಸಾಧ್ಯತೆ ಇದೆ ಅಂತ ಇಮೇಲ್ ಮೂಲಕ ಕಿಡಿಗೇಡಿಯೊಬ್ಬ ಆಸ್ಪತ್ರೆಗೆ ಬೆದರಿಕೆ ಸಂದೇಶ ಕಳಿಸಿದ್ದಾನೆ. ಹೀಗಾಗಿ ಆಸ್ಪತ್ರೆಯನ್ನು ಪರಿಶೀಲಿಸಿರುವಂತಹ ಪೊಲೀಸರು ಇದೊಂದು ಹುಸಿ ಬಾಂಬ್ ಬೆದರಿಕೆ ಅಂತ ಹೇಳಿದ್ದಾರೆ. ಆಗಸದಲ್ಲಿ ಹಾರಾಟ ನಡೆಸುವಾಗಲೇ ವಿಮಾನದ ಇಂಜಿನ್ ಇದ್ದಕ್ಕಿದ್ದಂಗೆ ಸ್ಫೋಟಗೊಂಡ ಘಟನೆ ನೈಜೀರಿಯಾದಲ್ಲಿ ನಡೆದಿದೆ. 30,000 ಅಡಿ ಎತ್ತರದಲ್ಲಿ ಹಾರಾಟ ನಡೆಸುವಾಗ ಈ ಘಟನೆ ನಡೆದಿದೆ. ನೈಜೀರಿಯಾದ ಲಾಗೋಸ್ ನಗರದಿಂದ ಪೋರ್ಟ್ ಹಾರ್ಕೋರ್ಟ್ ನಗರಕ್ಕೆ ತೆರಳುತ್ತಾ ಇದ್ದ ಅರಿಕ್ ಏರ್ ಬೋಯಿಂಗ್ ವಿಮಾನದಲ್ಲಿ ಈ ಘಟನೆ ನಡೆದಿದ್ದು 80 ಮಂದಿ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಎಂಜಿನ್ ಸ್ಫೋಟಗೊಳ್ತಾ ಇದ್ದಂತೆ ಅಲರ್ಟ್ ಆದ ಪೈಲಟ್
ಬೆನಿನ್ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡಿ ಮಹಾ ದುರಂತವನ್ನು ತಪ್ಪಿಸಿದ್ದಾರೆ. ಅಮೆರಿಕದಲ್ಲಿ ಶಾಲಾ ಮಕ್ಕಳ ಹಾಕಿ ಕ್ರೀಡೆ ವೇಳೆ ಭೀಕರ ಗುಂಡಿನ ದಾಳಿ ನಡೆದಿದೆ. ಈ ಘಟನೆಯಲ್ಲಿ ಶಂಕಿತ ದಾಳಿಕೋರ ಸೇರಿದಂತೆ 3 ಸಾವನ್ನಪ್ಪಿದ್ದು 3 ಗಾಯಗೊಂಡಿದ್ದಾರೆ. ಇನ್ನು ರೋಡ್ ಐಲ್ಯಾಂಡ್ ರಾಜ್ಯದ ಹಾಕಿ ಕ್ರೀಡಾಂಗಣದಲ್ಲಿ ದುಷ್ಕರ್ಮಿಯೊಬ್ಬ ಗುಂಡಿನ ದಾಳಿ ನಡೆಸಿದ್ದಾನೆ. ಘಟನೆಯ ನಂತರ ದಾಳಿಕೋರರು ಕೂಡ ಗುಂಡು ಹಾರಿಸಿಕೊಂಡು ತಾವು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಬಾಂಗ್ಲಾದೇಶದ ನೂತನ ಪ್ರಧಾನಮಂತ್ರಿಯಾಗಿ ತಾರಿಕ್ ರೆಹಮಾನ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಮೂಲಕ ಬಾಂಗ್ಲಾದೇಶದಲ್ಲಿ ತಾರಿಕ್ ರೆಹಮಾನ್ ನೇತೃತ್ವದ ಬಿಎನ್ಪಿ ಸರ್ಕಾರ ರಚನೆಯಾಗಿದೆ. ಢಾಕಾದ ರಾಷ್ಟ್ರೀಯ ಸಂಸತ್ ಭವನದಲ್ಲಿ ಪ್ರಮಾಣ ವಚನ ಸಮಾರಂಭ ನಡೆಯಿತು. ಈ ಸಮಾರಂಭದಲ್ಲಿ ಭಾರತದ ಪರವಾಗಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಪಾಲ್ಗೊಂಡು ನೂತನ ಸರ್ಕಾರಕ್ಕೆ ಶುಭಾಶಯ ತಿಳಿಸಿದ್ದಾರೆ. ಭ್ರಷ್ಟಾಚಾರ ಆರೋಪದಲ್ಲಿ ಜೈಲಲ್ಲಿರುವಂತಹ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ವಿಶ್ವ ಕ್ರಿಕೆಟ್ನ 14 ಮಾಜಿ ನಾಯಕರು ಮನವಿ ಮಾಡಿಕೊಂಡಿದ್ದಾರೆ. ಪಾಕಿಸ್ತಾನ ಸರ್ಕಾರಕ್ಕೆ ಪತ್ರ ಬರೆದು ಇಮ್ರಾನ್ ಖಾನ್ ದೃಷ್ಟಿ ಕಳ್ಕೊಂಡಿದ್ದಾರೆ. ಅವರಿಗೆ ಸಮರ್ಪಕ ಚಿಕಿತ್ಸೆ ಒದಗಿಸುವಂತೆ ಕೋರಿ ಕಪಿಲ್ ದೇವ್, ಸುನಿಲ್ ಗವಾಸ್ಕರ್ ಸೇರಿ ಕ್ರಿಕೆಟ್ ತಂಡಗಳ ಹಲವು ಮಾಜಿ ನಾಯಕರು ಪತ್ರ ಬರೆದಿದ್ದಾರೆ. ಅಮೆರಿಕದಿಂದ ನಿರ್ಬಂಧಕ್ಕೆ ಒಳಗಾಗಿರುವ ಇರಾನ್ ದೇಶಕ್ಕೆ ಸೇರಿದ 3 ತೈಲ ಟ್ಯಾಂಕರ್ ಹಡಗುಗಳನ್ನು ಭಾರತ ವಶಕ್ಕೆ ಪಡೆದಿದೆ. ಸ್ಟೆಲ್ಲರ್, ರೂಬಿ, ಅಲ್ಫಾಲ್ಟ್ ಸ್ಟಾರ್ ಮತ್ತು ಅಲ್ ಜಾಫ್ಜಿಜಾ ಎಂಬ 3 ಹಡಗುಗಳನ್ನು ಮುಂಬೈನ ಕರಾವಳಿ ಕಾವಲು ಪಡೆ ವಶಕ್ಕೆ ಪಡೆದುಕೊಂಡಿದೆ.